ಕಾರ್ತಿಕ್ ಅವರ ಬಗ್ಗೆ ವಿನಯ್ ಅವರು ಒಂದು ಭವಿಷ್ಯವನ್ನು ನುಡಿದಿದ್ರು. ಅದು ಇವಾಗ ಕರೆವೇ ಆಗ್ಯದ ನೋಡ್ರಿ, ಅಂದ್ರೆ ನಿಜನೇ ಆಗ್ಯದ ನೋಡ್ರಿ. ಯಾಕೆ ಮಾತನ್ನು ಹೇಳಕತ್ತೀನಿ ಅಂದ್ರೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ ವಿನಯ್ ಅವರು ಅವತ್ತು ಏನು ಹೇಳಿದ್ರು ಅಂತ ಹೇಳಿ. ಅಂದ್ರೆ ಅವತ್ತು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರಲ್ವಾ, ಅಂದ್ರೆ ಇವ್ರನ್ನ ಅವ್ರು ರೇಗಿಸ್ಬೇಕು, ಅವ್ರನ್ನ ಇವ್ರು ರೇಗಿಸ್ಬೇಕು. ಬಟ್ ಚೇರ್ ಅಲ್ಲಿ ಕುಂತಿದವ್ರು ಮಾತ್ರ 2 ಟೀಮ್ ಇದ್ವಲ್ಲ, ಚೇರ್ ಮೇಲೆ ಕುಂತವ್ರು ಎದ್ದು ಬಿಟ್ರೆ ಪಾಯಿಂಟ್ಸ್ ಹೋಗ್ಬಿಡ್ತಾವ, ಅಂದ್ರೆ ಕಳ್ಕೊಂಡ್ ಬಿಡ್ತಾರ ಪಾಯಿಂಟ್ಸ್ ಅಂತ ಹೇಳಿ ಆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಅವತ್ತು ಹೇಳಿದ್ರಲ್ವಾ ನಿನ್ನ ಲೈಫಲ್ಲಿ ನೀನು ಒಬ್ಬೊಂಟಿಯಾಗಿ ಉಳಿತೀಯಾ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು ವಿನಯ್ ಅವರು. ಅದು ಇವಾಗ ಕರೆವೇ ಆಗ್ಯದ ನೋಡ್ರಿ. ಈಗ ಕಾರ್ತಿಕ್ ಅವ್ರು ಇದಾರಲ್ವಾ, ಸಂಗೀತ ಅವರು ಮತ್ತೆ ಕಾರ್ತಿಕ್ ಅವರು ಮತ್ತೆ ತನಿಷಾ ಅವರು ಮೂವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಾಗ ಎಷ್ಟು ಚಂದ ಕ್ಲೋಸ್ ಇದ್ರಂದ್ರ ಒಬ್ರನ್ನೊಬ್ರು ಬಿಟ್ಕೊಡಂಗಿಲ್ಲ. ಆಯ್ತಪ್ಪ ಇವರು ಲೈಫ್ ಲಾಂಗ್ ಹಿಂಗೆ ಇರ್ತಾರೇನೋ ಅಂತೇಳಿ ಎಷ್ಟೋ ಜನ ಅನ್ಕೊಂಡಿದ್ರು. ಆದ್ರೆ ಇವಾಗ ವಿನಯ್ ಅವರು ಹೇಳಿರೋ ಮಾತೇ ನಿಜ ಆಯ್ತಲ್ಲಪ್ಪ ಅಂತ ಹೇಳಿ ಕೂಡ ಯೋಚನೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಈ ಒಂದು ಟೀಮಿಂದ ಅಂದ್ರೆ ಇವರ ಒಂದು ಗ್ರೂಪ್ ಏನಿತ್ತು ಆ ಒಂದು ಗ್ರೂಪಿಂದ ಸಂಗೀತ ಅವರು ದೂರ ಆಗ್ಬಿಟ್ರು. ಅಂದ್ರೆ ಇವ್ರ ಫ್ರೆಂಡ್ಶಿಪ್ ಎಷ್ಟು ದೂರ ಆಯ್ತು, ಆಮೇಲೆ ಮನಸ್ತಾಪ ಎಲ್ಲ ಹೋಗಿಸ್ಕೊಂಡು ಆಮೇಲೆ ಮಾತಾಡ್ಸ್ಬೇಕಂತ ಹೇಳಿ ಎಷ್ಟು ಟ್ರೈ ಮಾಡಿ ಎಷ್ಟೆಲ್ಲ ಒಂದಾಗ್ಬೇಕಂತ ಹೇಳಿ ಪ್ರಯತ್ನ ಪಟ್ರು ಸಂಗೀತ ಅವರು ಕಾರ್ತಿಕ್ ಅವರು. ಆದರೆ ಅದು ಯಾಕೋ ಕೂಡಿ ಬರಲೇ ಇಲ್ಲ. ದೂರ ಆದವ್ರು ದೂರನೇ ಆಗ್ಬಿಟ್ರು. ಮತ್ತೆ ಯಾವತ್ತೂ ಕೂಡ ಒಂದು ಆಗ್ಬೇಕಂತ ಹೇಳಿ ಅವ್ರ ಮನಸ್ಸಲ್ಲಿ ಸಂಗೀತ ಅವ್ರ ಮನಸ್ಸಲ್ಲಿ ಅನ್ಕೊಂಡಿಲ್ಲ, ಕಾರ್ತಿಕ್ ಅವ್ರ ಮನಸ್ಸಲ್ಲಿ ಅನ್ಕೊಂಡಿಲ್ಲ ಅಂತ ಹೇಳಿ ಕಾಣಿಸಕತ್ತದ. ಯಾಕಂತಂದ್ರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿಲ್ಲ ಅನ್ನೋದು ಈಗ ಎಲ್ರಿಗೂ ಗೊತ್ತಿದೆ ಅಲ್ವಾ. ಆಮೇಲೆ ತನಿಷಾ ಅವ್ರನ್ನ ಆಯ್ತು ಸಂಗೀತ ಅವ್ರು ಹೋದ್ರಪ್ಪ, ಇವಾಗ ತನಿಷಾ ಅವರು ಮತ್ತೆ ಕಾರ್ತಿಕ್ ಅವ್ರು ಇಬ್ರು ಕೂಡ ತುಂಬಾ ಚೆನ್ನಾಗಿರ್ತಾರ. ಆಯ್ತು ಇವರಿಬ್ರು ಯಾಕಂತಂದ್ರೆ ಒಬ್ರನ್ನೊಬ್ರು ಬಿಟ್ಕೊಡಂಗೆ ಇಲ್ಲ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಇವರ ಒಂದು ಫ್ರೆಂಡ್ಶಿಪ್ಗೂ ಕೂಡ ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ. ಅದು ಏನೋ ಕಾಲನ ಕೂಡಿ ಬರ್ತಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಹಂಗೆ ಆಯ್ತು ಅಂತಾನೆ ಹೇಳ್ಬೋದು. ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೀತು, ಇಬ್ಬರ ಮಧ್ಯೆ ಏನೇ ಮಾತಾಡಿದ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಆಮೇಲೆ ಒಬ್ಬರ ಮಾತನ್ನು ಒಬ್ಬರು ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲಿ ತನಿಷಾ ಅವರು ಆಟ ಅಂತ ಹೇಳಿ ಆಡಕ್ ಹೋದ್ರು, ಕಾರ್ತಿಕ್ ಅವರು ಕೂಡ ಆಟ ಅಂತ ಹೇಳಿ ಆಡಕ್ ಹೋದ್ರು. ಆದ್ರೆ ಸ್ವಲ್ಪ ತನಿಷಾ ಅವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು, ಕಾರ್ತಿಕ್ ಅವರು ನನ್ನ ನಾಮಿನೇಷನ್ ನಲ್ಲಿ ಹೆಸರು ತಗೊಳ್ಳಲ್ಲ, ಅಂದ್ರೆ ಅವ್ರು ನನ್ನ ಫ್ರೆಂಡ್ ಅಲ್ವಾ ಅಂತ ಹೇಳಿ ಆ ಒಂದು ಎಕ್ಸ್ಪೆಕ್ಟ್ ಇತ್ತು ಅವರಿಗೆ. ಆದ್ರೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಮುರಿದೋಗ್ಬಿಡ್ತಲ್ಲ, ಅಂದ್ರೆ ಅವ್ರು ಇಟ್ಕೊಂಡಿರುವಂತಹ ಒಂದು ಎಲ್ಲಾನು ಸುಳ್ಳಾಯ್ತಲ್ಲ, ಅದಕ್ಕೆ ತನಿಷಾ ಅವ್ರು ದೂರ ಆಗ್ಬಿಟ್ರು. ಆಮೇಲೆ ಈಗ ಅವ್ರು ಅಷ್ಟೇ ದೂರ ಆಗಿ ಮತ್ತೆ ಒಂದಾಗಿದ್ರು. ಆದ್ರೆ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಬಿಟ್ಟಿದಾರಲ್ವಾ, ಹಾಗಾಗಿ ಈ ಕಡೆ ಸಂಗೀತ ಅವರು ಇಲ್ಲ, ಈ ಕಡೆ ತನಿಷಾ ಅವರು ಇಲ್ಲ. ನಡಬರ್ಕ ಇದ್ದಂತಹ ಕಾರ್ತಿಕ್ ಅವರು ಒಂಟಿ ಆಗ್ಬಿಟ್ರು. ಇದು ವಿನಯ್ ಅವರು ಯಾವಾಗೋ ಹೇಳಿದ್ರಲ್ವಾ, ಅದು ಇವಾಗ ಕರೆವೇ ಆಗ್ಯದ ನೋಡ್ರಿ. ಅದು ಬಿಗ್ ಬಾಸ್ ಮನೆಗೆ ಆಗೇ ಬಿಟ್ಟದ. ಅವ್ರು ಹೇಳಿದ್ರು ನಿನ್ನ ಲೈಫಲ್ಲಿ ನೀನು ಒಬ್ಬಂಟಿ ಆಗಿರ್ತೀಯ, ನಿನ್ನ ಜೊತೆ ಯಾರು ಇರಂಗಿಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ಅವ್ರು ಸೀರಿಯಸ್ ಆಗಿ ಹೇಳಿದ್ರು ಅಥವಾ ಜಸ್ಟ್ ಆ ಒಂದು ಸಂದರ್ಭದಲ್ಲಿ ಹೇಳ್ಬೇಕಂತ ಹೇಳಿದ್ರು ಗೊತ್ತಿಲ್ಲ. ಅದು ಕರೆವೇ ಆಗ್ಯದ ನೋಡ್ರಿ. ಅದಕ್ಕೆ ಈಗ ಜನ ಎಲ್ಲರೂ ಕೂಡ ಅದೇ ಹೇಳ್ತಿದಾರ ಅಂತಾನೆ ಹೇಳ್ಬೋದು. ಅವತ್ತು ಹೇಳಿದಂತಹ ಒಂದು ವಿನಯ್ ಅವರ ಮಾತು ನಿಜನೇ ಆಗೋಯ್ತಲ್ಲ ಅಂತ ಹೇಳಿ ಈಗ ಕಾರ್ತಿಕ್ ಅವ್ರಿಗೆ ಯಾರು ಇಲ್ಲ. ಆ ಕಡೆ ತನಿಷಾ ಅವರು ಹೋದ್ರು, ಆಮೇಲೆ ಸಂಗೀತ ಅವರು ಹೋದ್ರು. ನಡ್ಬರ್ಕ ಬಂದಿದ್ರಲ್ವ ನಮ್ರತ ಅವರು ಕೂಡ ಈಗ ಬಿಗ್ ಬಾಸ್ ಮನೆಗ ಅಂದ್ರೆ ಹಳೇಬ್ರೆಲ್ಲ ಬಂದ್ರಲ್ಲ ಗೆಸ್ಟ್ ಆಗ್ಬಿಟ್ಟು, ಅವಾಗ ಅತಿಥಿ ಆದಂತಹ ಸ್ನೇಹಿತರು ಕೂಡ ಒಂದು ಮಾತು ಹೇಳಿದ್ರಲ್ವ, ಈ ತರ ಹೊರಗಡೆ ಕಾಣಿಸ್ತೀರ ಅಂತ. ಅವ್ರಷ್ಟೇ ಅಲ್ಲ, ಬೇರೆಯವರು ಕೂಡ ಹೇಳಿದ್ರಲ್ವ. ಆ ಒಂದು ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ನಮ್ರತ ಅವರು ಕೂಡ ಕಾರ್ತಿಕ್ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ದವರು, ಇದ್ಯಾಕೋ ಸರಿ ಬರ್ತಿಲ್ಲ, ಹೊರಗಡೆ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ತಿದ್ದೆ, ನಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ನಾನು ನಿಮ್ಗೆ ಫ್ಲರ್ಟ್ ಮಾಡಿದೆ, ನೀವು ನನಗೆ ಫ್ಲರ್ಟ್ ಮಾಡಿದ್ರೆ ಅಷ್ಟೇ, ಬಟ್ ಅದನ್ನ ಹೊರಗಡೆ ತುಂಬಾ ಸೀರಿಯಸ್ ಆಗಿ ತಗೊಂಡು ಚೆನ್ನಾಗಿ ಕಾಣಿಸವಲ್ತು ಅಂತ ಹೇಳ್ಬಿಟ್ಟು ಅಂತರವನ್ನು ಕಾಪಾಡ್ಕೊಳಕತ್ತಾರ. ಆಮೇಲೆ ಇದಕ್ಕಿಂತ ಫಸ್ಟ್ ವಿನಯ್ ಅವರು ಮತ್ತೆ ಕಾರ್ತಿಕ್ ಅವರು ಎಷ್ಟು ಚಂದ ಫ್ರೆಂಡ್ಸ್ ಇದ್ರು. ಅವರು ಆಯ್ತು ಇವು ಬಿಗ್ ಬಾಸ್ ಮುಗಿತನ ಕೂಡ ಹಿಂಗೆ ಇರ್ತಾರ, ಅಂದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ಕೂಡ ಇರ್ತಾರೆ, ಇವರ ಒಂದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಹೇಳಿ ಎಲ್ಲರೂ ಅನ್ಕೊಂಡಿದ್ರು. ಆದ್ರ ಇವರ ಒಂದು ಫ್ರೆಂಡ್ಶಿಪ್ ಕೂಡ ಅಲ್ಲಿಗೆ ಅರ್ಧಕ್ಕೆ ಕಟ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇಬ್ರು ಕೂಡ ಫ್ರೆಂಡ್ ಆಗಿ ಯಾವತ್ತು ಮತ್ತೆ ಕಾಣಿಸ್ಕೊಳ್ಳಿಲ್ಲ. ಅದು ಒಬ್ಬರ ಮೇಲೆ ಒಬ್ರಿಗೆ ಮನಸ್ತಾಪ ಬೆಳಕಂತಾನೆ ಬಂತು. ಅದು ಇವಾಗ ಇಲ್ಲಿಗೆ ಬಂದು ನಿಂತದ. ಅಂದ್ರೆ ಎಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಬಿಟ್ಟೋದ್ರು ಕಾರ್ತಿಕ್ ಅವ್ರೀಗ ಒಂಟಿ ಆಗಿದಾರ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.